ಇಂದ ನಾವು ಹುಟ್ಟಿನ ತಕ್ಷಣ ಡಾಕ್ಟರ್ ನಮ್ಮನ್ನ ಏನ್ ಚೆಕ್ ಮಾಡ್ತಾರೆ ಅಂದ್ರೆ ಶ್ವಾಸ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಶ್ವಾಸ ಇದ್ರೆ ಶಿವ, ಶ್ವಾಸ ಹೋಗಿದ್ರೆ ಯಾವಾಗ್ಲೂ ನಮ್ಮ ಜೊತೆ ಇರೋದು ಚೇಂಜ್ ಆಗಲ್ಲ. ಅದು ಒಂದೇ ವಿಷಯ ಏನು ಅಂದ್ರೆ ಈ ಶ್ವಾಸ ಒಂದು. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪನೇ ಇರುತ್ತೆ ಕೂದಲು, ಆದ್ಮೇಲೆ ದೊಡ್ಡದಾಗುತ್ತೆ, ಆಮೇಲೆ ಕಟ್ ಮಾಡ್ತಾ ಇರ್ತೀವಿ, ಆಮೇಲೆ ವೈಟ್ ಹೇರ್ ಬಂದ್ಬಿಡುತ್ತೆ. ಮತ್ತೆ ಪೇಂಟ್ ಹಾಕಿ 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 ಒಂದು ಪೇಂಟ್ ಹಾಕೋದು ಬೋರ್ ಹಾಕ್ಬೇಕು, ಇಲ್ಲ ಅಂದ್ರೆ ಬಿಡ್ಬೇಕು. ಕೆಲವೊಬ್ಬರದ್ದು ಆರೆಂಜ್ ಕಲರ್ ಇರುತ್ತೆ, ಕೆಲವೊಬ್ಬರದ್ದು ವೈಟ್ ಇರುತ್ತೆ, ಕಲರ್ ಇವಾಗ ಪಿಂಕು ಏನೇನೋ ಕಲರ್ಸ್ ಬರ್ತಾ ಇದೆ. ಕೂದಲು ಚೇಂಜ್ ಆಗ್ತಾನೆ ಇರುತ್ತೆ. ಮಾತುಗಳು ಚಿಕ್ಕ ವಯಸ್ಸಿಂದ ಚೇಂಜ್ ಆಗ್ತಾನೆ ಇದೆ. ಮಾತುಗಳು ಸರಿಯಾಗಿ ಬರಲ್ಲ, ಆಮೇಲೆ ಪ್ರಾಕ್ಟೀಸ್ ಮಾಡಿ ಮಾಡಿ ಬರುತ್ತೆ. ಆಮೇಲೆ ಸತ್ಯವಾಕ್ಯಗಳು ಬರಲ್ಲ, ಒಂದೊಂದು ಸತಿ ಅಸತ್ಯವಾಕ್ಯಗಳು ಬರುತ್ತೆ. ಸಮಾಜದಿಂದ ಎಷ್ಟು ಅನುಭವಗಳು ಬರ್ತಾ ಇದ್ರೆ ವಾಕ್ಯಗಳು, ನಮ್ಮ ಮಾತುಗಳು ಚೇಂಜ್ ಆಗ್ತಾನೆ ಇದೆ. ವಾಕಿಂಗ್ ಮಾಡೋದು ಗೊತ್ತಿಲ್ಲ, ಕ್ರಾಲಿಂಗ್ ಮಾಡ್ತೀವಿ, ಆಮೇಲೆ ವಾಕಿಂಗ್, ಆಮೇಲೆ ರನ್ನಿಂಗ್, ಆಮೇಲೆ ಸ್ಟಿಕ್ ಇಟ್ಕೊಂಡು ನಡ್ಕೊಂಡು ಹೋಗ್ತೀವಿ. ಚೇಂಜ್ ಆಗ್ತಾನೆ ಇದೆ. ದ ಚೇಂಜಸ್ ಆರ್ ಪರ್ಮನೆಂಟ್. ಯಂಗ್ ಸ್ಕಿನ್ ಹೋಗಿ ಓಲ್ಡ್ ಸ್ಕಿನ್ ಒಂದು, ಅದೆಲ್ಲ ಫೋಲ್ಡಿಂಗ್ಸ್ ಆಗಿ ಕಲರ್ ಚೇಂಜ್ ಆಗಿ ಸ್ಕಿನ್ ಇಸ್ ಚೇಂಜಿಂಗ್. ಚಿಕ್ಕ ವಯಸ್ಸಲ್ಲಿ ಬಟ್ಟೆ ಹಾಕಿದ್ರು ಗೊತ್ತಿಲ್ಲ, ಆಮೇಲೆ ಹೊಸ ಹೊಸ ಬಟ್ಟೆ ಹಾಕೊಳ್ತೀವಿ. ಕೊನೆಗೆ ಬಟ್ಟೆ ಇದ್ರೆ ಸಾಕು, ಏನೋ ಒಂದು ಬಟ್ಟೆ. ದಟ್ ಈಸ್ ಆಲ್ಸೋ ಚೇಂಜಿಂಗ್. ನಮ್ಮ ಶರೀರ ಒಳಗೆ ಪ್ರತಿಯೊಂದು ಚೇಂಜ್ ಆಗ್ತಾ ಇದೆ, ಪ್ರತಿ ಆರ್ಗನು ಚೇಂಜ್ ಆಗ್ತಾ ಇದೆ. ಒಂದೇ ಒಂದು ಚೇಂಜ್ ಆಗಲ್ಲ, ಅದೇ ನಮ್ಮ ಶ್ವಾಸ. The breath never changes. ಇಷ್ಟು ಚೇಂಜಸ್ ಆಗ್ಬೇಕಿತ್ತು. ಯಾಕೆ ಅಂದ್ರೆ ಅವಾಗೆ ಆತ್ಮಕ್ಕೆ ಅನುಭವಗಳು ಬರುತ್ತೆ. ಆತ್ಮಕ್ಕೆ ಏನ್ ಬೇಕು? ಅನುಭವಗಳು. ನಾನು ಶರೀರ ಅಲ್ಲ ಆತ್ಮ ಅಂತ ಯಾವಾಗ ನಮಗೆ ಅನುಭವದಿಂದ ಅರ್ಥ ಆಗುತ್ತೋ, ಪ್ರತಿಯೊಂದನ್ನು ಅನುಭವ ತರ ನಾವು ನೋಡ್ತೀವಿ. ಯಾರು ಅಂತಲ್ಲ. ಏನೋ ಒಂದು ಸಂಘಟನೆ ಆಗಿದ್ಯಾ, ಇದೊಂದು ಅನುಭವ. ಒಳ್ಳೇದಾಯ್ತಾ, ಅದೊಂದು ಅನುಭವ. ಯಾರೋ ನಮಗೆ ಮೋಸ ಮಾಡಿದ್ರ, ಅದೊಂದು ಅನುಭವ. ಕಲಿ, ಅದರಿಂದ ಏನ್ ಕಲಿಬೇಕೋ ಕಲಿಬೇಕು. ಏನೋ ಅದು ಬಂದಿದೆಯಾ, ಅದೊಂದು ಅನುಭವ. ಯಾವುದೋ ಒಂದು ವಿಷಯ ಕಳೆದೋಯ್ತಾ, ಅದೊಂದು ಅನುಭವ. ಪ್ರತಿಯೊಂದು ಅನುಭವ 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 ಅಂತ ನೀವು ಯಾವಾಗ ನೋಡ್ತೀರಿ ಅಂದ್ರೆ, ನಾನು ಈ ಶರೀರ ಅಲ್ಲ, ನಾನು ಆತ್ಮ ಅಂತ ಯಾವಾಗ ನಿಮಗೆ ಸತ್ಯ ಗೊತ್ತಾಗುತ್ತೋ ಅವಾಗ ನೀವು ನೋಡೋ ವಿಧಾನ ಚೇಂಜ್ ಆಗುತ್ತೆ. ಇಲ್ಲ ಅಂದ್ರೆ ಹತ್ಕೊಂಡು ಕೂತ್ಕೊಳ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ಯಾರೋ ನಮಗೆ ಹೆಲ್ಪ್ ಮಾಡ್ತಾರೋ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ, ಗುರುಗಳನ್ನ ಹುಡುಕ್ತಾ ಇರ್ತೀವಿ ಹೊರಗೆ. ನಮ್ಮ ಒಳಗೆ ಚೇಂಜೇ ಆಗಲ್ಲ. ಯಾವಾಗ್ಲೂ ನಮ್ಮ ಜೊತೆ ಇರೋ ಗುರು ಈ ಶ್ವಾಸ ಅಂತ ನಮಗೆ ಹೇಳ್ಕೊಟ್ಟಿರೋದು ಬುದ್ಧ ಅಂತ ಪತ್ರಿಜಿಗೆ ಜೋರಾಗ ಚಪ್ಪಾಳೆ. ಅಪೋ ದೀಪೋಭವ. ನಿಮಗೆ ಯಾರೂ ಇಲ್ಲ, ನಿಮಗೆ ನೀವೇ. ನಿಮ್ಮೊಳಗೆ ಬದಲಾವಣೆ ಬರಬೇಕು ಅಂದ್ರೆ ನಿಮ್ಮ ಸಾಧನೆಯಿಂದ ಬರುತ್ತೆ, ಯಾರೋ ಆಶೀರ್ವಾದದಿಂದ ಬರಲ್ಲ. ಯಾಕೆ ಕೋರ್ತಾ ಇರ್ತೀವಿ ಆಶೀರ್ವಾದ ಕೊಡಿ, ಆಶೀರ್ವಾದ ಕೊಡಿ? ನೀವು ಸಾಧನೆ ಮಾಡಿದ್ರೆ ಇಡೀ ಸೃಷ್ಟಿಯಲ್ಲಿರೋ ಎಲ್ಲಾ ದೇವತೆಗಳು ನಿಮ್ಮ ಹತ್ರ ಬರ್ತಾರೋ. ಚಿಕ್ಕ ವಯಸ್ಸಿಂದ